ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಆಗದ ಹಿನ್ನೆಲೆಯಲ್ಲಿ ಆಯುಕ್ತರ ಜೊತೆ ಮೇಯರ್ ಶಾಂತಕುಮಾರಿ ನಗರ ಪ್ರದಕ್ಷಿಣೆ ನಡೆಸಿದರು. ಕೆಆರ್ ಮಾರ್ಕೆಟ್ಗೆ ಭೇಟಿ ನೀಡಿದ ಮೇಯರ್ ಶಾಂತಕುಮಾರಿ ಈ ರಂಗನಾಥರನ್ನ ತರಾಟೆಗೆ ತೆಗೆದುಕೊಂಡರು. ಪ್ರತಿದಿನ ಕಸ ವಿಲೇವಾರಿಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದೇವೆ, ಆದರೂ ಸರಿಯಾಗಿ ಕಸ ವಿಲೇವಾರಿ ಆಗ್ತಿಲ್ಲ. ಕಳೆದ 2 ದಿನ ನಗರದಲ್ಲಿ 300 ಟನ್ ಕಸ ಹೆಚ್ಚಾಗಿದೆ ಅಂತ ಎಇಇ ರವರನ್ನ ಮೇಯರ್ ತರಾಟೆಗೆ ತೆಗೆದುಕೊಂಡರು. ಹಬ್ಬದ ಕಸ ನಾವು ಕ್ಲೀನ್ ಮಾಡೋಕ್ಕೆ ಹೆಚ್ಚು ವಾರ ಬೇಕಾಗುತ್ತೆ. ಇಲ್ಲಿ ಹಬ್ಬದಲ್ಲಿ ಬಂದು ಕೆಲಸ ಮಾಡೋಕ್ಕೂ ಆಗಲ್ಲ, ಜಾಸ್ತಿ ಜನ ಇರ್ತಾರೆ. JCB, ಲಾರಿ, ಟಿಪ್ಪರು ಏನೂ ಬರೋಕ್ಕಾಗಲ್ಲ, ಕೆಲಸನೂ ಮಾಡೋಕ್ಕಾಗಲ್ಲ. ಈ ಜನ ಎಲ್ಲ ಒಂಚೂರು ಹಬ್ಬ ಕಳಿಬೇಕು, ಜನ ಕಡಿಮೆ ಆಗಬೇಕು, ಆಮೇಲೆ ನಮಗೆ ಕೆಲಸ ಮಾಡೋಕ್ಕಾಗೋದು. ಹಾಗಾಗಿ ಇವತ್ತು ಸರ್ಪ್ರೈಸಾಗಿ ಯಾರಿಗೂ ಹೇಳಿಲ್ಲ, ನಾವು ವಿಸಿಟ್ ಕೊಟ್ಟು ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಅಧಿಕಾರಿಗಳು ಪಾಪ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಮಳೆ ನಮಗೆ ಒಂದು ಸ್ವಲ್ಪ ತ್ಯಾವ ಇಲ್ಲ ಅಂದರೆ ಡ್ರೈ ಇದ್ದರೆ ಒಂದು ಸ್ವಲ್ಪ ಬೇಗ ಕಸ ತೆಗಿಯೋಕೆ ಅನುಕೂಲ ಆಗುತ್ತೆ. ತ್ಯಾವ ಆಗಿಬಿಟ್ರೆ 2 ದಿನದಲ್ಲಿ ಹೋಗೋ ಕಸ 4 ದಿನ ಆಗೋಗುತ್ತೆ. ಹಂಗಾಗಿ ನೆನ್ನೆ ಒಂಚೂರು ಮಳೆ ಬಂತು, ಸ್ವಲ್ಪ ಎಲ್ಲ ಸಮಸ್ಯೆ ಆಗ್ತಾ ಇದೆ. ಇವಾಗ ಸಾಯಂಕಾಲದೊಳಗಡೆ ಕಮಿಷನರ್ ಅವರು ನಾವು ಎಲ್ಲ ಸೌತು ಮತ್ತು ದಾಸರಳ್ಳಿ ಈ ಕಡೆ ಎಲ್ಲ ರೌಂಡ್ಸ್ ಹೊಡಿತಾ ಇದ್ದೀವಿ. ಕಸ ಹೆಚ್ಚು ಕಡಿಮೆ ಆಗ್ತಾ ಇದೆ. ನೀವು ನಾಳೆ ಇನ್ನೊಂದು 2 ದಿವಸದಲ್ಲಿ ಏನು ಒಂದು ಹಂತಕ್ಕೆ ಬರುತ್ತೆ ಎಲ್ಲ. ಜನನೂ ನಮ್ಮ ಜೊತೆ ಸಹಕಾರ ಕೊಡಬೇಕು. ಇವಾಗ ರೈತರು ಅವ್ರು ಬೆಳೆದಿದ್ನೆಲ್ಲ ಬೆಳೆ ಇಲ್ಲಿಗೆ ತಗೊಂಬರೋಕ್ಕೆ ಅವಕಾಶ ಇರೋದು. ಆಮೇಲೆ ಈ ಎಲ್ಲೆಲ್ಲಿ ಕಮರ್ಷಿಯಲ್ ಇರ್ತಿರ್ತದೋ ಝೋನು ಅಲ್ಲಿ ಇಟ್ಕೊಂಡು ಮಾರಿರ್ತಾರೆ. ಹಂಗಾಗಿ ರೈತರಿಗೂ ತೊಂದರೆ ಆಗಬಾರ್ದು.